ಸಾಧನೆ ಮಾಡಬೇಕು. ನಾವು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಒಳ್ಳೆಯವರಾಗಬಿಡಲಿಲ್ಲ. ನಾವು ಸಾಧನೆ ಸಂಪೂರ್ಣ ಆಗಬೇಕು. ಯಾವಾಗ ಆಗಬೇಕು? ಕಷ್ಟದ ಮಧ್ಯದಲ್ಲಿಯೇ, ಇರುವ ಕಷ್ಟಕೋಟಲೆಗಳ ಮಧ್ಯದಲ್ಲಿಯೇ ಸಾಧನೆ ಆಗಬೇಕು. ಅವನು ಸರ್ವಜ್ಞರಿ. ನಾವು ಅಂದ್ಕೊಳ್ತಿರ್ತೇವೆ, ಅಯ್ಯೋ ದೇವರು ಇಷ್ಟು ಮಾಡಿದ್ರೆ ಚೆನ್ನಾಗಿರ್ತೈತಪ್ಪ ಅಂದ್ರೇನು? ದೇವರ ಸರ್ವಜ್ಞತ್ವದ ಬಗ್ಗೆ ನಾವು ಶಂಕೆ ಪಡ್ತಾ ಇದ್ದೀವಿ ನಾವು. ಇದೊಂದಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಅದಾಗಿದ್ರೆ ಚೆನ್ನಾಗಿರ್ತಿತ್ತು. ಒಬ್ಬ ಹೆಂಡತಿ ಇದ್ದಿದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ, ದೇವರು ನನಗೆ ಮದುವೆ ಮಾಡಿಸಲಿಲ್ಲ. ಅಯ್ಯೋ ಒಬ್ಬ ಒಳ್ಳೆ ಮಗ ಇದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೆ, ನನಗೊಂದು ಮನೆ ಇದ್ರೆ. ಸ್ವಾಮಿಗೆ ಗೊತ್ತಿದೆ, ಸರ್ವಜ್ಞನಾದ ಭಗವಂತನಿಗೆ ನನಗೇನು ಕೊಡಬೇಕು ಅಂತ ಗೊತ್ತಿದೆ. ಯಾವುದರ ಮಧ್ಯದಲ್ಲಿ ನನ್ನನ್ನಿಟ್ಟಿದ್ದಾನೋ ಅದರ ಮಧ್ಯದಿಂದಲೇ ನಾನು ಸಾಧನೆ ಮಾಡಬೇಕು. ಎದೃಚ್ಛಾ ಲಾಭದಿಂ ಪ್ರೊಚ್ಚನಾಗುವುದೇ. ಕೊಟ್ಟ ಕುದುರೆಯನ್ನ ಏರಿ ಗಡಿದಾಟಿ ಹೋಗಬೇಕು. ನನಗೆ ಆ ಕುದುರೆ ಇದ್ರೆ ಒಳ್ಳೆದು, ಈ ಕುದುರೆ ಇದ್ರೆ ಒಳ್ಳೆದು, ವಿಮರ್ಶೆ ಮಾಡ್ತಾ ಕುಳಿತುಕೊಳ್ಳೋದಲ್ಲ. ಕುದುರೆ ಕೊಟ್ಟಿದ್ದಾನೆ ಸ್ವಾಮಿ, ಏರು ಗಡಿದಾಟು ಹೊರಡು. ಸಂಸಾರದ ಗಡಿದಾಟಿ ಹೊರಡ್ತಾ ಇರಬೇಕು ನಾವು. ಎದೃಚ್ಛಾ ಲಾಭ ತೃಷ್ಟರಾಗಬೇಕು. ಕೆಟ್ಟ ಹೆಂಡತಿ ಇದ್ದಾಳ, ಭಗವಂತನಿಗೆ ಗೊತ್ತಿದೆ, ಕೆಟ್ಟ ಹೆಂಡತಿಯನ್ನ ಕೊಟ್ಟೆ ನಿನಗೆ ಸಾಧನೆ ಮಾಡಿಸಬೇಕು ಅಂತ. ನೀನು ಮಾಡಿದ ಪಾಪಕರ್ಮದ ಫಲವಾಗಿ ಅವಳು ನಿಂತುಕೊಂಡಿದ್ದಾಳೆ. ನೀನು ಮಾಡಿದ ಪಾಪಕರ್ಮದ ಫಲವಾಗಿ ನಿನ್ನ ಮಗ, ನಿನ್ನ ಸಮಾಜ, ನಿನ್ನ ಸುತ್ತಲಿನ ಸಕಲವೂ ನಿನ್ನ ಕರ್ಮಗಳ ಫಲವಾಗಿ ನಿಂತಿದೆ. ಅದು ಒಳ್ಳೆಯದಾಗಿದ್ದರೆ ಚೆನ್ನಾಗಿರ್ತದೆ, ಕೆಟ್ಟದಾಗಿದ್ದರೆ ಕೆಟ್ಟದಾಗಿರ್ತದೆ. ಅದರ ಮಧ್ಯದಲ್ಲಿ ನಿಂತು, ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ಋಷಿಗಳು ತಪಸ್ಸು ಮಾಡುವ ಹಾಗೆ ಕಣ್ಗಳನ್ನು ಮುಚ್ಚಿ ಬೆಂದು ಹೋಗುವ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಕುಳಿತು ಅವರು ಹೃದಯದ ಅಂತರ್ಯಾಮಿಯನ್ನ ಕಾಣ್ತಾರಲ್ಲ, ಹಾಗೆ ಕಷ್ಟದ ಮಧ್ಯದಲ್ಲಿಯೇ ಭಗವದ್ ಆರಾಧನೆಯನ್ನ ಮಾಡಬೇಕು. ಇದು ಪರಮಾತ್ಮನ ಇಚ್ಛೆ. ಇದು ಎದೃಚ್ಛಾ, ಪರಮಾತ್ಮನ ಇಚ್ಛೆ, ಅವನ